ಹೊಸದನ್ನದೊಂದಿಗೆ ಬರ್ತಾರೆ. ವಸ್ತ್ರಲ್ಲಿ ನೀವು ನೋಡಿ ಯಾವಾಗಲೂ ಚಾಕು ತುಂಬ ತೀಕ್ಷ್ಣವಾಗಿರುತ್ತೆ. ಆಮೇಲೆ ಹುಲಿ ಕಾರ್ತಿ ನಾನು ಸಿಕ್ಕಾಪಟ್ಟೆ ಒಳ್ಳೆ ಸ್ನೇಹಿತರು. ಹುಲಿ ನಮ್ಮ ಹುಡುಗನೇ. ಇಲ್ಲಿರೋರೆಲ್ಲರೂ ನಾನು ಕೆಲಸ ಮಾಡಿರೋರೆ. ನಾನು ಯಶ್ ಶೆಟ್ಟಿ ಅವರು ಒಂದು 25 ಸಿನಿಮಾ ಮೇಲೆ ಮಾಡಿದ್ದೀವಿ ಅನ್ಸುತ್ತೆ. ಚೇತು ಸರ್ ಈಗ ನನಗೆ ಒಂದು 15-20 ದಿನ ತುಂಬ ಪರಿಚಯ. ಅವರು ನಮ್ಮ ಥರನೇ ಬಂದು ಹುಡುಗರು, ಕಷ್ಟದಲ್ಲಿ ಬೆಳೆದ ಹುಡುಗರು. ಸೊ ಅದು ಒಂದಷ್ಟು ವೇವ್ ಲೆಂತ್ಗಳು ಮ್ಯಾಚ್ ಆಗ್ಬಿಡುತ್ತೆ. ನಾವು ಸರ್ ಬೇಗ ಆಚೆ ಬರಬೇಕು ಅಂತ, ಬಿಕಾಸ್ ಅವ್ರು ಬಂದರೆ ಇಂಡಸ್ಟ್ರಿಗೆ ಒಂದು ಕಳಶ ಬಂದಂಗೆ. ಎಲ್ಲ ಕಂಟೆಸ್ಟೆಂಟ್ಸ್ಗೂ ಒಳ್ಳೇದಾಗಲಿ, ಬಿಕಾಸ್ ಎಲ್ಲರೂ ಒಂದು ಕನ್ಸು ಹೊತ್ಕೊಂಡೇ ಬರೋದು. ಇಲ್ಲಿ ಬಂದಾಗ ಏನೋ ನಮ್ಗೊಂದು ಬದುಕಿಗೆ ಏನೋ ಒಂದು ನಿಲುವಾಗುತ್ತೆ, ಒಂದು ಪ್ಲಾಟ್ಫಾರ್ಮ್ ಆಗುತ್ತೆ ಅಂತ. ಅದು ಹೆಂಗೆ ಕಂಟೆಸ್ಟೆಂಟ್ ಮಾತ್ರ ದಿ ಬೆಸ್ಟ್ಗಳಲ್ಲ, ಅಲ್ಲಿ ಟೆಕ್ನಿಷಿಯನ್ಗಳು ಅಷ್ಟೇ ಅದ್ಭುತ ಪ್ರತಿಭೆಗಳು. ಅವರೆಲ್ಲ ಒಂಥರ ತೆರೆ ಹಿಂದಿನ ದೊರೆ ಇದ್ದಂಗೆ. ಈ ಸಿನಿಮಾಗೆ ತುಂಬ ಒಳ್ಳೇದಾಗಲಿ. ಆಲ್ ದ ಬೆಸ್ಟ್ ಎಂಟೈರ್ ಟೀಮ್ಗೆ ಅಂತ ಹೇಳ್ತೀನಿ. ಆತ್ಮೀಯ ಕಾಡಾ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಹರ್ಷಿತಾ. ಇವತ್ತು ನಾವು ದೇವಿ ಸಿನಿಮಾದ ಶೂಟಿಂಗ್ ಸೆಟ್ಟಲ್ಲಿದ್ದೇವೆ. ಸೊ ಇಲ್ಲಿ ಒಂದು ಸಖತ್ತಾಗಿರುವ ಆ್ಯಕ್ಷನ್ ಸೀಕ್ವೆನ್ಸ್ ಕೂಡ ನಡೀತಾ ಇತ್ತು. ಸೊ ಸದ್ಯಕ್ಕೆ ನನ್ನ ಜೊತೆಗೆ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರುವಂತಹ ಕಾಕ್ರೋಚ್ ಸುದಿ ಅವರಿದ್ದಾರೆ. ಸೊ ಅವ್ರನ್ನ ಮಾತಾಡ್ಸೋಣ, ಶೂಟಿಂಗ್ನ ಅನುಭವನ ಕೇಳೋಣ. ಸರ್ ಹೇಗಿದ್ದೀರಾ ಸರ್? ಥ್ಯಾಂಕ್ ಯು. ಚೆನ್ನಾಗಿದ್ದೀನಿ ಮ್ಯಾಮ್, ಚೆನ್ನಾಗಿದ್ದೀನಿ ಸರ್. ಆ್ಯಕ್ಷನ್ ಸೀಕ್ವೆನ್ಸ್ ನಡೀತಾ ಇತ್ತು. ಸೊ ನಿಮ್ಮ ಪಾತ್ರ ಏನು ಸರ್ ಆ್ಯಕ್ಷನ್ ಸೀಕ್ವೆನ್ಸ್? ಮ್ಯಾಮ್ ಅಂದರೆ ಈ ಆ್ಯಕ್ಷನಲ್ಲಿ ನಾನಿಲ್ಲ, ನೆಕ್ಸ್ಟ್ ಬರೋ ಫೈಟ್ಗಳಲ್ಲಿದ್ದೀನಿ. ಒಂದು ನೆಗೆಟಿವ್ ರೋಲ್ ಪ್ಲೇ ಮಾಡ್ತಿದ್ದೀನಿ ಮ್ಯಾಮ್. ಒಂದು ಮುಖ್ಯವಾದ ಪಾತ್ರ ನೆಗೆಟಿವ್ ಕ್ಯಾರೆಕ್ಟ್ರಲ್ಲಿ ಪ್ಲೇ ಮಾಡ್ತಿದ್ದೀನಿ ಮ್ಯಾಮ್. ಸೊ ಅದೇ ನೀವು ನೆಗೆಟಿವ್ ಪಾತ್ರ ಅಂತ ಹೇಳಿದ್ರಿ. ಸೊ ಆ ಪಾತ್ರದ ಬಗ್ಗೆ ಸ್ವಲ್ಪ ಆಡಿಯನ್ಸಿಗೆ ಹೇಳಿದ್ರೆ. ಈಗಲೇ ಸಿನಿಮಾದ ಹೇಳಿದ್ರೆ ಅದ್ರ ಕ್ಯೂರಿಯಾಸಿಟಿ ಹೋಗುತ್ತೆ. ಹೀರೋ ಆಪೋಸಿಟ್ ಆಗಿ ಒಂದು ಪಾತ್ರ ಮಾಡ್ತಿದ್ದೀನಿ ಮ್ಯಾಮ್. ಸರ್ ಯುವ ನಟ ಇವಾಗ ಆಲ್ರೆಡಿ ಏನು ಪಾದಾರ್ಪಣೆ ಮಾಡ್ತಾ ಇದ್ದಾರೆ. ಸೊ ಅವ್ರ ಜೊತೆ ಆ್ಯಕ್ಟ್ ಮಾಡಿ ಹೇಗೆ ಅನಿಸ್ತು ಸರ್? ಹೊಸಬ್ರ ಜೊತೆ ಯಾವಾಗಲೂ ಕೆಲಸ ಮಾಡೋಕ್ಕೆ ಖುಷಿ ಆಗುತ್ತೆ. ಬಿಕಾಸ್ ಹೊಸಬ್ರು ಹೊಸ ಐಡಿಯಾಲಜಿಗಳು, ಹೊಸ ಟೆಕ್ನಾಲಜಿ, ಹೊಸದನ್ನದೊಂದಿಗೆ ಬರ್ತಾರೆ. ವಸ್ತ್ರಲ್ಲಿ ನೀವು ನೋಡಿ ಯಾವಾಗಲೂ ಚಾಕು ತುಂಬ ತೀಕ್ಷ್ಣವಾಗಿರುತ್ತೆ. ಹಂಗೆ ವಸ್ತ್ರಲ್ಲಿ ತುಂಬ ಶಾರ್ಪಾಗಿರುತ್ತೆ. ಅವರೆಲ್ಲ ವಿಚಾರಗಳು ಎಲ್ಲವೂ ತುಂಬ ಸೀರಿಯಸ್ ಆಗಿ ಮಾಡ್ತಿರ್ತಾರೆ. ಹಾಗಾಗಿ ಹೊಸಬ್ರಿಂದ ಕಲಿಯೋದೇ ಒಂದಷ್ಟು ಇರುತ್ತೆ. ನಾವುಗಳು ಈಗ ನಾವು ಕೆಲಸ ಮಾಡ್ತಿರ್ಬೋದು, ಬಟ್ ಹೊಸಬ್ರು ಬಂದಾಗ ಆ ಹೊಸತನ ಬರ್ತಿರುತ್ತೆ. ಸೊ ನಮಗೂ ಕಲಿಯೋಕೆ ಒಂದಷ್ಟು ಇರುತ್ತೆ, ನಾವು ಕಲ್ಸೋಕೆ ಒಂದಷ್ಟು ಇರುತ್ತೆ. ನಂಗೆ ಯಾವಾಗಲೂ ಖುಷಿ ಮ್ಯಾಮ್. ಸರ್ ಇನ್ನೊಂದು ಏನು ಅಂತ ಹೇಳ್ತೀವಿ, ಈ ಶೂಟಿಂಗ್ ಸೆಟ್ ನೋಡ್ತಿದ್ರೆ ಖುಷಿ ಆಗುತ್ತೆ. ಎಲ್ಲ ಕಡೆ ದರ್ಶನ್ ಸರ್ ಅವ್ರದ್ದು ಪೋಸ್ಟರ್ ಕಟ್ಔಟ್ ಇದೆ. ಸೊ ಶಾಸ್ತ್ರೀಯ ಸಿನಿಮಾಗೂ ಇಲ್ಲಿಗೂ ಏನು ಸಂಬಂಧ ಸರ್? ಮ್ಯಾಮ್ ಅಂದರೆ ಈಗ ನಾವು ಚಿಕ್ಕವರಿದ್ದಾಗ ಇದೇ ಎನ್ವಿರಾನ್ಮೆಂಟ್ನ ಥಿಯೇಟ್ರಲ್ಲಿ ನೋಡಿದ್ವಿ. ಸರ್ದು ಸಿನಿಮಾಗಳು ರಿಲೀಸ್ ಆದಾಗ ನಾನು ದರ್ಶನ್ ಸರ್ ಜೊತೆನೂ 2 ಸಿನಿಮಾ ಕೆಲಸ ಮಾಡಿದ್ದೀನಿ. ಚೇತು ಸರ್ ಬಂದು ದರ್ಶನ್ ಸರ್ನ ತುಂಬ ದೊಡ್ಡ ಫ್ಯಾನು, ಗೊತ್ತಿದೆ ಆಲ್ರೆಡಿ, ನೀವೆಲ್ಲ ನೋಡಿದ್ದೀರಿ ಇನ್ಸ್ಟಾಗ್ರಾಮಲ್ಲೆಲ್ಲ. ಇದು ಸಿನಿಮಾಲ್ಲಿ ಬರೋ ಒಂದು ಸೀಕ್ವೆನ್ಸ್ ಮ್ಯಾಮ್. ಥಿಯೇಟ್ರಿಗೆ ಬಂದಿರ್ತಾರೆ, ಅಲ್ಲಿ ಸರ್ದು ಸಿನಿಮಾ ಓಡ್ತಿರುತ್ತೆ, ಅಲ್ಲಿ ನಡೆಯುವಂಥ ಒಂದು ಇನ್ಸಿಡೆಂಟ್ ಮೇಲೆ ಈ ಎಪಿಸೋಡ್ ನಡೀತಿದೆ ಮ್ಯಾಮ್. ಸೊ ಇನ್ನೊಂದು ಅಂತ ಹೇಳ್ತೀನಿ, ನಿಮ್ಮ ಜೊತೆಗೆ ಸೆಟ್ಟಲ್ಲಿ ಹುಲಿ ಕಾರ್ತಿಕ್ ಅವರಿದ್ರು. ಹೌದು ಮ್ಯಾಮ್. ಸೊ ನಿಮ್ಮದು ಮತ್ತು ಅವರ ಕಾಂಬಿನೇಷನ್ ಏನು ಸರ್? ಮ್ಯಾಮ್ ಹುಲಿ ಕಾರ್ತಿಕ್ ಬಂದು ಇದರಲ್ಲಿ ಹೀರೋ ಫ್ರೆಂಡ್ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ, ನಾನು ಹೀರೋ ಆಪೋಸಿಟ್ ಮಾಡ್ತಿದ್ದೀನಿ. ಇದೆ ಒಂದಷ್ಟಿದೆ, ನನ್ನ ಅವರ ಒಂದಷ್ಟಿದೆ, ಸಿಗ್ತೀವಿ ಒಂದಷ್ಟು ಎಪಿಸೋಡ್ಗಳಲ್ಲಿ. ಆಮೇಲೆ ಹುಲಿ ಕಾರ್ತಿ ನಾನು ಸಿಕ್ಕಾಪಟ್ಟೆ ಒಳ್ಳೆ ಸ್ನೇಹಿತರು. ಹುಲಿ ನಮ್ಮ ಹುಡುಗನೇ, ನಂಗೆ ತುಂಬ ಬೇಕಾದಂಥ ಹುಡುಗ. ಜೊತೆಲಿ ನಾವು ಒಂದು 3-4 ಸಿನಿಮಾಗಳು ಕೆಲಸ ಮಾಡಿದ್ದೀವಿ ಈಗಾಗಲೇ. ರಿಲೀಸ್ಗಿದೆ 1-2 ಅದರಲ್ಲಿ. ಹಾಗಾಗಿ ಖುಷಿ ಇದೆ ಮ್ಯಾಮ್. ಇಲ್ಲಿರೋರೆಲ್ಲರೂ ನಾನು ಕೆಲಸ ಮಾಡಿರೋರೆ. ನಾನು ಯಶ್ ಶೆಟ್ಟಿ ಅವರು ಒಂದು 25 ಸಿನಿಮಾ ಮೇಲೆ ಮಾಡಿದ್ದೀವಿ ಅನಿಸುತ್ತೆ. ಪ್ರಕಾಶ್ ಸರ್ ಜೊತೆ, ನಾನು ಡೈರೆಕ್ಟರ್ ಪ್ರಕಾಶ್ ಸರ್ ಜೊತೆ ಇದು 3ನೇ ಸಿನಿಮಾ ನಾನು ಮಾಡ್ತಿರೋದು. ಖುಷಿ ಇದೆ ಮೇಡಮ್. ರಿಪೀಟಾಗಿ ಒಬ್ಬ ಡೈರೆಕ್ಟರ್ ಜೊತೆ ಕೆಲಸ ಮಾಡೋದು ನಮ್ಮ ಶ್ರದ್ಧೆ, ಡಿಸಿಪ್ಲಿನ್ ಎಲ್ಲವನ್ನೂ ತೋರಿಸುತ್ತೆ. ಬಿಕಾಸ್ ಒಂದು ಸಿನಿಮಾ ನಮ್ದು ಯಾವ್ದಾದ್ರು ಒಂದು ಮಿಸ್ಟೇಕ್ ಇದ್ದರೂ ನೆಕ್ಸ್ಟ್ ಸಿನಿಮಾಗೆ ಅವ್ರು ನಮ್ಮನ್ನು ಹಾಕಲ್ಲ. ಮತ್ತು ನೆಕ್ಸ್ಟ್ ಸಿನಿಮಾಲು ಅವ್ರು ನಮ್ಮನ್ನು ಕರೆದು ಕೆಲಸ ಕೊಡುವಾಗ ಅಲ್ಲಿಗೆ ನಾನು ಆ ಕೆಲಸ ತುಂಬ ನೀಟಾಗಿ ಮಾಡಿದೆ ಅನ್ನೋದು ನನ್ನ ಒಳಗಡೆ ಯಾವಾಗಲೂ ಹೇಳ್ತಿರುತ್ತೆ. ಖುಷಿ ಇದೆ ಮ್ಯಾಮ್. ಸರ್ ನಿಮ್ಮ ಮತ್ತು ಇಲ್ಲಿ ಟೀಮ್ ನಡುವಿನ ಒಂದು ಸಂಬಂಧ ಹೇಗೆ ಉಂಟು ಸರ್? ಮ್ಯಾಮ್ ಇಲ್ಲಿರೋರೆಲ್ಲ ಅದೇ ಹೇಳಿದಾರೆ, ಎಲ್ಲ ನಮ್ಮ ಟೀಮ್ನವರೇ ಎಲ್ಲರೂ. ಆಮೇಲೆ ಚೇತು ಸರ್ ಈಗ ನನಗೆ ಒಂದು 15-20 ದಿನ ತುಂಬ ಪರಿಚಯ. ಅವರು ನಮ್ಮ ಥರನೇ ಬಂದು ಹುಡುಗರು, ಕಷ್ಟದಲ್ಲಿ ಬೆಳೆದ ಹುಡುಗರು. ಸೊ ಅದು ಒಂದಷ್ಟು ವೇವ್ ಲೆಂತ್ಗಳು ಮ್ಯಾಚ್ ಆಗ್ಬಿಡುತ್ತೆ. ಖುಷಿಯಾಗಿ ಕೆಲಸ ಮಾಡ್ತೀವಿ ಸರ್. ಇಲ್ಲೆಲ್ಲ ದರ್ಶನ್ ಸರ್ದೇ ಫೋಟೋ ಕಾಣಿಸ್ತಾ ಇದೆ. ಸೊ ಅವ್ರ ಬಗ್ಗೆ ಏನು ಹೇಳಿ ಇಷ್ಟಪಡ್ತೀರಾ ಸರ್? ಮ್ಯಾಮ್ ಅದೇ ಮ್ಯಾಮ್, ಎಲ್ಲರೂ ಹೇಳ್ದಂಗೆ ನಾವು ಸರ್ ಬೇಗ ಆಚೆ ಬರಬೇಕು ಅಂತ, ಬಿಕಾಸ್ ಅವ್ರು ಬಂದರೆ ಇಂಡಸ್ಟ್ರಿಗೆ ಒಂದು ಕಳಶ ಬಂದಂಗೆ. ಒಂದಷ್ಟು ಜನಗಳಿಗೆ ಕೆಲಸ ಸಿಗುತ್ತೆ, ಒಂದಷ್ಟು ಜನ ಕೆಲಸ ಮಾಡಿದ್ರೆ ಒಂದಷ್ಟು ಕುಟುಂಬಗಳಿಗೆ ಊಟ ಸಿಗುತ್ತೆ. ಸರ್ ಬೇಗ ಬರಲಿ ಮ್ಯಾಮ್. ಸರ್ ಇನ್ನೊಂದು ಏನು ಅಂತ ಹೇಳಿದ್ರೆ, ಸದ್ಯಕ್ಕೆ ಕರ್ನಾಟಕದಲ್ಲಿ ಇನ್ನೊಂದು ವಿಷಯದ ಬಗ್ಗೆ ಮಾತಾಡ್ತಾ ಉಂಟು, ಬಿಗ್ ಬಾಸ್ ಬಗ್ಗೆ. ಸೊ ನೀವು ಬಿಗ್ ಬಾಸ್ಗೆ ಹೋಗಿ ಬಂದಿದ್ದೀರಾ. ಸೊ ಈಗ ವಾಪಸ್ ಶುರು ಆಗ್ತಾ ಇದೆ ಸರ್, ಏನು ಅನಿಸ್ತಾ ಇದೆ ಸರ್? ಒಳ್ಳೇದಾಗಲಿ ಮ್ಯಾಮ್, ಬರೋ ಎಲ್ಲ ಮಕ್ಳಿಗೂ ಒಳ್ಳೇದಾಗಲಿ, ಅಂದರೆ ಎಲ್ಲ ಕಂಟೆಸ್ಟೆಂಟ್ಸ್ಗೂ ಒಳ್ಳೇದಾಗಲಿ. ಬಿಕಾಸ್ ಎಲ್ಲರೂ ಒಂದು ಕನ್ಸು ಹೊತ್ಕೊಂಡೇ ಬರೋದು. ಇಲ್ಲಿ ಬಂದಾಗ ಏನೋ ನಮ್ಗೊಂದು ಬದುಕಿಗೆ ಏನೋ ಒಂದು ನಿಲುವಾಗುತ್ತೆ, ಒಂದು ಪ್ಲಾಟ್ಫಾರ್ಮ್ ಆಗುತ್ತೆ ಅಂತ. ಹಂಗೆ ಬರೋ ಎಲ್ಲರಿಗೂ ತುಂಬ ಒಳ್ಳೇದಾಗಲಿ ಮ್ಯಾಮ್. ಸರ್ ಇನ್ನೊಂದೇನು ಅಂತ ಹೇಳಿದ್ರೆ, ಒಂಥರ ಡಿಫ್ರೆಂಟ್ ಕಾನ್ಸೆಪ್ಟ್ ಈ ಸಲ. ಬರೋಕ್ಕಿಂತ ಮುಂಚೆ ಅಗ್ನಿ ಪರೀಕ್ಷೆ ಇಟ್ಟಿದ್ದಾರೆ. ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಮ್ಯಾಮ್ ನಂಗೆ ಅಷ್ಟು ಗೊತ್ತಿಲ್ಲ, ಬಿಕಾಸ್ ಅವರೇನೋ ಒಂದು ಒಳ್ಳೆ ಕಂಟೆಂಟ್ ಇಟ್ಕೊಂಡೇ ಮಾಡಿರ್ತಾರೆ. ತುಂಬ ಜನ ಡೈರೆಕ್ಟರ್ಗಳಲ್ಲಿ ಕೆಲಸ ಮಾಡ್ತಾರೆ, ತುಂಬ ಟೆಕ್ನಿಕಲಿ ಸ್ಟ್ರಾಂಗ್ ಆಗಿರೋಂಥವ್ರೆ ಅಲ್ಲಿರೋದು. ದಿ ಬೆಸ್ಟ್ಗಳನ್ನೇ ಆಯ್ದು ಅಲ್ಲಿ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ಗೂ ಹಾಕಿರೋದು. ಹೆಂಗೆ ಕಂಟೆಸ್ಟೆಂಟ್ ಮಾತ್ರ ದಿ ಬೆಸ್ಟ್ಗಳಲ್ಲ, ಅಲ್ಲಿರೋ ಟೆಕ್ನಿಕಲ್ ಫೀಲ್ಡ್ನವರು ಅಥವಾ ಅಲ್ಲಿರೋ ಟೆಕ್ನಿಷಿಯನ್ಗಳು ಅಷ್ಟೇ ಅದ್ಭುತ ಪ್ರತಿಭೆಗಳು. ಅವರೆಲ್ಲ ಒಂಥರ ತೆರೆ ಹಿಂದಿನ ದೊರೆ ಇದ್ದಂಗೆ. ಏನೋ ಮಾಡ್ತಿದ್ದಾರೆ ಅಂದರೆ ಕರೆಕ್ಟಾಗಿರುತ್ತೆ ಮ್ಯಾಮ್, ಮಾಡ್ತಿದ್ದಾರೆ. ಸರ್ ಕೊನೆಯದಾಗಿ ದೇವಿ ಸಿನಿಮಾದ ಬಗ್ಗೆ ಆಡಿಯನ್ಸ್ಗೆ ಏನು ಹೇಳಿ ಇಷ್ಟಪಡ್ತೀರಾ ಸರ್? ಮ್ಯಾಮ್ ಇದೊಂದು ಪಕ್ಕಾ ಕಮರ್ಷಿಯಲ್ ಪ್ಯಾಕ್ ಇದು. ಇದನ್ನು ನಮ್ಮ ಚೇತು ಸರ್ ಕತೆ ಬರೆದಿರೋದು. ಕತೆ ತುಂಬ ಲೈನ್ ಚೆನ್ನಾಗಿದೆ. ಹೊಸ್ದಾಗಿ ಬಂದಿದ್ದಾರೆ, ಇಲ್ಲಿ ತುಂಬ ಕನಸುಗಳು ಇಟ್ಕೊಂಡು ಬಂದಿದ್ದಾರೆ. ಅವ್ರು ಇಲ್ಲಿ ಗಟ್ಟಿಯಾಗಿ ನಿಂತರೆ ಇನ್ನೊಂದಷ್ಟು ಸಿನಿಮಾಗಳು ಮಾಡ್ತಾರೆ. ಇಲ್ಲಿರೋ ಒಂದಷ್ಟು ಜನಕ್ಕೆ ಕೆಲಸಗಳು ಸಿಗುತ್ತೆ.
ಸೊ ಈ ಸಿನಿಮಾಗೆ ತುಂಬ ಒಳ್ಳೆಯದಾಗಲಿ, ಆಲ್ ದ ಬೆಸ್ಟು ಎಂಟೈರ್ ಟೀಮ್ಗೆ ಅಂತ ಹೇಳ್ತೀನಿ ಮ್ಯಾಮ್. ಸರ್ ನೆಕ್ಸ್ಟ್ ನಿಮ್ಮ ಪ್ರಾಜೆಕ್ಟ್ ಇದನ್ನು ಬಿಟ್ಟು ಬೇರೆ ಇದೆ ಮ್ಯಾಮ್, ಇದು ಬಿಟ್ಟು ಒಂದು 5-6 ಸಿನಿಮಾಗಳು ಮಾಡ್ತಾ ಇದ್ದೀನಿ. ರಿಲೀಸ್ ಆಗಬೇಕಾಗಿರೋದು ಒಂದು ಅಷ್ಟಿದೆ, ಅದು ಆ ಸಿನಿಮಾಗಳ ಸರ್ ಒಂದು ಎಕ್ಸ್ಕ್ಲೂಸಿವ್ ಅಪ್ಡೇಟ್ ನಮಗೆ. ಇಲ್ಲ ಮ್ಯಾಮ್, ಅಂದರೆ ತುಂಬ ಸಿನಿಮಾಗಳು ರಿಲೀಸ್ಗಿದೆ. ಈಗ ಒಂದು 12-13 ಸಿನಿಮಾಗಳಿದೆ. ನನಗೆ ಯಾವ್ದು ಹೇಳೋದು, ನಂಗೆ ಅದು ಪಟ್ಟಂದು ನೀವು ಕೇಳಿದಾಗ ನೆನಪು ಆಗಲ್ಲ. ಅದು ರಿಲೀಸ್ ಡೇಟ್ಗೆ ನಾನು ಅಲ್ಲಿ ಸಿಗ್ತೀನಿ ನಿಮಗೆ, ಅಲ್ಲೇ ಮಾತಾಡೋಣ. ಸರಿ ಸರ್, ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರು, ಇದಾಗಿತ್ತು ಕಾಕ್ರೋಚ್ ಸುದ್ದಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸೂರಜ್ ಜೊತೆ ಹರ್ಷಿತಾ, ಕನ್ನಡ ಪಿಕ್ಚರ್.